ಪಕ್ಕ ನಾಟಿ ಶೈಲಿಯಲ್ಲಿ ವೆಜಿಟೇಬಲ್ ಸೋಯಾ ಚಂಕ್ಸ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲು ಮಿಕ್ಸಿ ಮಾಡೋಕ್ಕೆ ಬೇಕಾಗಿರೋದು 3 ಉಂಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಏಲಕ್ಕಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಕಾಳು, ಸಣ್ಣ ಪೀಸಂಗೆ 3 ಚಕ್ಕೆ, 6ರಿಂದ 7 ಲವಂಗ. ಇದಿಷ್ಟು ಐಟಮ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಪೂರ್ತಿ ನುಣ್ಣಗೆ ಮೀನ್ಸ್ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ಸೊ ನುಣ್ಣಗೆ ಪೇಸ್ಟ್ ಆದಮೇಲೆ ನಾನು ಈ ಕಡೆ ಏನೇನು ಐಟಮ್ ವೆಜಿಟೇಬಲ್ಸ್ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ, 13ರಿಂದ 15 ಬೀನ್ಸು, 2 ಕ್ಯಾರೆಟು, 2 ನವಿಲುಕೋಸು, 2 ಟೊಮೊಟೊ, ಅರ್ಧ ಬಟ್ಲದಷ್ಟು ಬಟಾಣಿ, 1 ಫುಲ್ ಪ್ಯಾಕೆಟ್ ಸೋಯಾ ಚಂಕ್ಸ್. ಇದಿಷ್ಟು ಐಟಮ್ನ ನಾನು ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ನ ಆಲ್ಮೋಸ್ಟ್ ಉದ್ದುದಕ್ಕೆ ಹೆಚ್ಚಿಟ್ಕೊಳ್ಳಿ. ಒಗ್ಗರಣೆಗೆ 2 ಚಕ್ರ ಮೊಗ್ಗು, 3ರಿಂದ 4 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. ಈ ಕಡೆ ಒಂದು ಕುಕ್ಕರಿಗೆ 4ರಿಂದ 5 ಸ್ಪೂನು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದ ತಕ್ಷಣ ನಾನೇನು ಒಗ್ಗರಣೆಗೆ ಮರಾಠಿ ಮೊಗ್ಗು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಆ್ಯಡ್ ಮಾಡಿದ ತಕ್ಷಣ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಒಂದು 2 ನಿಮಿಷ ಬೇಯಕ್ಕೆ ಬಿಟ್ಟು ಅದಾದಮೇಲೆ ಬಟಾಣಿ, ಹೆಚ್ಚಿಟ್ಕೊಂಡಿರೋ ಬೀನ್ಸು, ಕ್ಯಾರೆಟು, ನವಿಲುಕೋಸು ಇದಿಷ್ಟು ಐಟಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಐಟಮ್ನ ಆ್ಯಡ್ ಮಾಡಿದ್ಮೇಲೆ 1ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೊತೀನಿ. ಸೊ ತುಪ್ಪ ಎಲ್ಲ ವೆಜಿಟೇಬಲ್ಸಿಗೂ ಇಟ್ಕೊಳ್ಳಿ ಅಂತ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಖಾರದ ಪುಡಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಖಾರ ಜಾಸ್ತಿ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಐಟಮ್ ಹಾಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ. ಸೊ ಉಪ್ಪು ಖಾರ ಎಲ್ಲ ವೆಜಿಟೇಬಲ್ಸ್ಗೂ ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ 2ರಿಂದ 3 ನಿಮಿಷ ಬಿಡ್ತೀನಿ. ಅದಾದಮೇಲೆ ನಾನೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಮಸಾಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಫ್ರೆಶ್ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡೋದಕ್ಕೆ ನೋಡ್ಕೊಳ್ಳಿ. ಸೊ ಅವಾಗಲೇ ನಮಗೆ ತುಂಬ ಫ್ಲೇವರ್ ಸಿಗೋದು. ನಾವು ಪೇಸ್ಟ್ ಕೂಡ ಹಾಕ್ಬೋದು, ಅಷ್ಟು ಫ್ಲೇವರಬಲ್ ಅನಿಸುತ್ತೆ. ಸೊ ಫ್ರೆಶ್ ನಾವೇನು ಮಿಕ್ಸಿ ಮಾಡ್ತೀವಿ ಅದೇ ನಮಗೆ ಫ್ಲೇವರ್ ಸಿಗೋದು. ಅದಾದಮೇಲೆ ನಾನು 1-2 ಸ್ಪೂನಷ್ಟು ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾಟಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್, ಸೀಕ್ರೆಟ್ ಯಾರಿಗೂ ಹೇಳ್ಬಿಡಿ ಆಯಿತಾ. ಅದಾದಮೇಲೆ ನಾನು 2 ಲೋಟದಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿದ್ಮೇಲೆ ನಾನು ಅಕ್ಕಿನ 1-2ರಿಂದ 3 ನಿಮಿಷ ಮಿಕ್ಸ್ ಮಾಡ್ತೀನಿ. ಸೊ ಮಸಾಲೆ ಅಕ್ಕಿಗೂ ಕೂಡ ಹೀರ್ಕೊಳ್ರಿ. ತಿನ್ಬೇಕಾದ್ರೆ ಬಾಯಿಗೆ ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಅಕ್ಕಿನೂ ಟೇಸ್ಟಿ ಅಂತ ಅನಿಸ್ಲಿ ಅಂತ. ನಾನು ಈ ಕಡೆ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತೀನಿ. ಸೊ ನಾನು 2 ಗ್ಲಾಸ್ ಆಫ್ ರೈಸ್ ತೊಗೊಂಡಿರೋದಕ್ಕೆ 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟರ್ನ ಆ್ಯಡ್ ಮಾಡಿದ ತಕ್ಷಣ ನಾನು ಸೋಯಾ ಚಂಕ್ಸ್ ಏನು ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ. 1 ರೌಂಡ್ ಸೋಯಾ ಚಂಕ್ಸ್ನ ವಾಶ್ ಮಾಡಿ ಆ್ಯಡ್ ಮಾಡಿ ಇದನ್ನು 1 ರೌಂಡ್ ಮೇಲಿಂದ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ವಿಷಲ್ ಓಡಿಸ್ತೀನಿ. ಇದನ್ನು ಕುಕ್ಕರ್ ಕೂಲ್ ಆದ ತಕ್ಷಣ ತೆಗೆದ್ರೆ ನಿಮ್ಮ ಫೈನಲ್ ಸೋಯಾ ಚಂಕ್ಸ್ ಪಲಾವ್ ರೆಡಿ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಪ್ರೋಟೀನ್ ಇದೆ ಸೋಯಾ ಚಂಕ್ಸಲ್ಲಿ. ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಹೈ ಪ್ರೋಟೀನ್ ಇರೋದ್ರಿಂದ ಪಕ್ಕ ಮದುವೆ ಮನೆ ಶೈಲಿ ನಿಮಗೆ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.